ಕಾಣ ಅನ್ನೋ ಊರಲ್ಲಿ ಬೈಕಲ್ಲಿ ತಾಯಿ ಮಗ ಬರ್ತಾ ಇರ್ತಾರೆ. ತಾಯಿ ಮತ್ತ ಮಗ. ಅವಾಗ ತಾಯಿ ಬೈಕಿಂದ ಕೆಳಗೆ ಬೀಳ್ತಾರೆ. ನಮ್ದು ಒಂದು 2 ನಂಬರ್ ಬಸ್ ಇದೆ. ಆ ಬಸ್ ಬರೋತ್ತಿಗೆ ಅವು ಮುಂದೆ ಬರ್ತಾನೆ, ಹೋಗುವಾಗ ಅದ್ರ ಮುಂದೆ ನಾವು ಹೋಗ್ಬೇಕು. ಬ್ಲಾಕ್ ಆಯ್ತು ಅಂದ್ರೆ ಕಾಣುದಿಲ್ಲ, ಸ್ವಲ್ಪನೂ ಕಾಣಲ್ಲ. ಅಲ್ಲಿ ನೀವು ಕೂತ್ ನೋಡಿ, ಲೆಫ್ಟ್ ಅಲ್ಲಿ ಒಂದು ಯಾರು ಮಿತ್ರನು ಕಾಣಲ್ಲ ನಮಗೆ ರನ್ನಿಂಗ್ ಅಲ್ಲಿ. ಅದು ಸಡನ್ ಬೈಕ್ ನವ್ರು ಲೆಫ್ಟ್ ಅಲ್ಲಿ ಬರ್ತಾರೆ. ಮೊನ್ನೆ ಆಗಿದ್ದು ಹಾಗೆ ಅಲ್ಲಿ ನಂತರಲ್ಲಿ 22 ನಂಬರ್ ಬಸ್ ಅಲ್ಲಿ ಒಂದು ಅಂದ್ರೆ ಗ್ಲಾಸ್ ಮಾಡಿಸುದಿಲ್ಲ, ಗ್ಲಾಸ್ ಜಾಸ್ತಿ ತುಂಬಾ ಕಡಿಮೆ. ಈಗ ಹೊಸ ಗಾಡಿ ಬರೋದೆಲ್ಲ ಗ್ಲಾಸ್ ಗಾಡಿ ಬರ್ತಾ ಇದೆ. ಇವಾಗ ಗ್ಲಾಸ್ ಎಲ್ಲ ಅದು ಅವ್ರು ತಿಕ್ಸ್ಬಹುದು. ಸೈಡ್ ಹೊಡಿ, ಅದು ಕಾಂಪಿಟೇಷನ್. ಈಗಲ್ಲ ಕಾಂಪಿಟೇಷನ್ ಎಲ್ಲ ಆಗ್ತದೆ. ಕಾಂಪಿಟೇಷನ್ ಸಿಟಿ ಬಸ್ ಅಲ್ಲಿ ಸಹ ಕಾಂಪಿಟೇಷನ್ ಆಗುತ್ತೆ. ಲೇಟ್ ಆಯ್ತು ಅಂದ್ರೆ ಸೈಡ್ ಹೊಡ್ಕೊಂಡು ಹೋಗೋದು, ಕಾಂಪಿಟೇಷನ್ ಎಲ್ಲ ಇರುತ್ತೆ. ಕೆಳಗಡೆ 42, 51 ಆ ತರ ಎಲ್ಲ ಇರ್ತದೆ. ಅದು ಯಾಕೆ ಅಂದ್ರೆ ಅದು ಈಗ 42 ಅಂದ್ರೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನರ ಒಂದು ನಿರೀಕ್ಷೆ ಇದು ವಿಡಿಯೋ. ಸಿಟಿ ಬಸ್ಸಿನ ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಉಡುಪಿಯಲ್ಲಿ ಸಿಟಿ ಬಸ್ಸಿನ ಲಾಗ್ ಮಾಡಿದ್ದೇನೆ. ಇದು ಮಂಗಳೂರಿನ ಸಿಟಿ ಬಸ್. ಮತ್ತೆ ಈ ಒಂದು ಡ್ರೈವರ್ ಇದಾರಲ್ಲ, ಇವರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಇನ್ನೊಂದೇನಂತ ಹೇಳಿದ್ರೆ, ಇತ್ತೀಚೆಗೆ ಇವರದೊಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಏನು ವೈರಲ್ ಆದಂತಹ ವಿಡಿಯೋ ಏನಂತ ಅವ್ರ ಹತ್ರನೇ ನಿಮ್ಗೆ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ, ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮೊಯ್ದೀನ್. ಊರಲ್ಲಿ ನಿಮ್ದು? ಗಣೇಶ್ಪುರ, ಮಂಗಲ್ಪೇಟೆ. ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾ ಬಸ್ ಫೀಲ್ಡ್ ಬಂದು ಒಂದು 12 ವರ್ಷ ಆಯ್ತು. 12 ವರ್ಷ. ಮೊದ್ಲಿಗೆ ಏನ್ ಮಾಡ್ತಾ ಇದ್ರಿ? ಮೊದಲು ಎಮರ್ಕಲ್ ಕಂಪನಿಯಲ್ಲಿ ಅಲ್ಲೂ ಡ್ರೈವರ್ ಡ್ಯೂಟಿ. ಅಲ್ಲಿ ಸಹ ಡ್ರೈವರ್ ಡ್ಯೂಟಿ, 4 ವೀಲರ್ ಡ್ಯೂಟಿ ಮಾಡಿದ್ವಿ. ಸಿಟಿ ಬಸ್ಸಿಗೆ ಬಂದು 12 ವರ್ಷ ಆಯ್ತು. ಹೇಳಿ ಸರ್, ಹೇಗೆ ಆಗ್ತದೆ ಸಿಟಿ ಬಸ್ ಡ್ರೈವಿಂಗ್? ಪರವಾಗಿಲ್ಲ, ಸ್ವಲ್ಪ ಬ್ಲಾಕ್ ಇದ್ರೆ ಮಾತ್ರ ಸ್ವಲ್ಪ ಕಷ್ಟ. ಅದು ಬೇರೆ ಮಂಗಳೂರಲ್ಲಿ ಗಾಡಿ ಓಡಿಸ್ಬೇಕಂತ ಹೇಳಿದ್ರೆ ಅಷ್ಟು ತುಂಬಾ ಕಷ್ಟ. ನಮ್ಮ ಉಡುಪಿ ಮಣಿಪಾಲ್ ತರ ಅಲ್ಲ, ಮಂಗಳೂರು ಹೇಳಿದ್ರೆ ಇಲ್ಲಿ ಸಿಟಿ ಏರಿಯಾದಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸಾಧಾರಣ ಎಷ್ಟು ಬಸ್ ಇದೆ ಸರ್ ನಿಮ್ಮದೊಂದು ಅಂದಾಜು? ಮಂಗಳೂರಲ್ಲಿ ಎಷ್ಟು ಬಸ್ ಇರ್ಬೋದು? 1,000 ಚಿಲ್ಲರೆ ಬಸ್. 1,000 ಅಲ್ಲ? ಓಕೆ. ಇನ್ನೊಂದೇನಂತ ಹೇಳಿದ್ರೆ, ಮಂಗಳೂರಿನ ಪ್ರತಿಯೊಂದು ಬಸ್ಸಿಗೆ ಒಂದು ನೇಮ್ ಎಲ್ಲ ಇರ್ತದೆ. ಅಂದ್ರೆ ಕೆಳಗಡೆ 42, 51 ಆ ತರ ಎಲ್ಲ ಇರ್ತದೆ. ಅದು ಯಾಕೆ ಅಂದ್ರೆ ಅದು ಈಗ 42 ಅಂದ್ರೆ ತಲಪಾಡಿ ಹೋಗೋ ಬಸ್, 51 ಅಂದ್ರೆ ಪುತ್ತಾರು, ದೇರ್ಲಗಟ್ಟೆ, ಆರುಟು ಹೋಗೋ ಬಸ್, ಮತ್ತೆ 45 ಅಂದ್ರೆ ಸುರತ್ಕಲ್ ಏರಿಯಾ, ಕೃಷ್ಣಾಪುರ, 45 ಜಿ ಅಂದ್ರೆ ಕಾಣ, 45 ಎಚ್ ಅಂದ್ರೆ ಮಧ್ಯ. ಈ ರೀತಿ ಜನಗಳಿಗೆ ಗೊತ್ತಾಗ್ಲಿಕ್ಕೋಸ್ಕರ ನಂಬರ್. ಇದು ಎಷ್ಟು ವರ್ಷದ ನಂತರ ಈ ತರ ಮಾಡಿದ್? ಮುಂಚೆಯಿಂದ ಸ್ಟಾರ್ಟಿಂಗ್ ಇಂದನೂ ಇದೇ ರೀತಿ. ಸ್ಟಾರ್ಟಿಂಗ್ ಇಂದ ಇದೇ ರೀತಿ 45 ನಂಬರ್ ರೂಟ್ ಬಸ್, ಸಿಟಿ ಬಸ್ಸಿಗೆ ಎಲ್ಲದಕ್ಕೂ ಈ ರೀತಿ ಎಲ್ಲ ಇದೇ ತರ. ಸರ್ ಇಲ್ಲಿ ಹೆಚ್ಚಾಗಿ ಟಾಟಾ ಇರುದಾ ಲೈಲ್ಯಾಂಡ್ ಇರುದಾ? ಎರಡೂ ಇದೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಟಾಟಾನೇ ಇದೆ. ಮತ್ತೊಂದೇನಂತ ಹೇಳಿದ್ರೆ, ನನ್ನ ಪ್ರಕಾರ ಮಂಗಳೂರಿನ ಸಿಟಿ ಬಸ್ ಅನ್ನು ನೋಡೋದು ಒಂದು ಚಂದವೇ ಬೇರೆ ಅಲ್ಲ. ತುಂಬಾನೇ ಒಂದರಕ್ಕಿಂತ ಒಂದು ಚಂದ ಇರುತ್ತೆ ಗಾಡಿ ಎಲ್ಲ. ಮತ್ತೆ ಈ ಡ್ರೈವರ್ಸ್ ಅಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಮುಂಚೆ ಎಲ್ಲ ಮಂಗಳೂರಿಗೆ ಬರ್ಬೇಕಾದ್ರೆ ನಾನು ಇಲ್ಲೇ ಕೂತ್ಕೊಳ್ಳೋದು, ಸಿಟಿ ಬಸ್ಸಿನ ಡ್ರೈವರ್ ಅನ್ನೆಲ್ಲ ನೋಡುದು, ಎಷ್ಟು ಒಳ್ಳೆ ಓಡಿಸೋದು. ತುಂಬಾ ಇಷ್ಟ ನನ್ಗೆ ಸಹ ಬಸ್ ಡ್ರೈವಿಂಗ್. ಅದು ಬೇರೆ ಮಂಗಳೂರಿನ ಸಿಟಿ ಬಸ್ ಅಂತೂ ಹೇಳುದೇ ಬೇಡ. ನಮ್ಮ ಉಡುಪಿ ಕಡೆ ಎಲ್ಲ ಬಸ್, ಸಿಟಿ ಬಸ್ ಎಲ್ಲ ಇದೆ, ಬಟ್ ಇಷ್ಟೊಂದು ಮಾಡಿಫೈ ಎಲ್ಲ ಇರುದಿಲ್ಲ ನಮ್ಮಲ್ಲಿ. ಮಂಗಳೂರು ಅಷ್ಟಿಲ್ಲ. ಇಲ್ಲಿ ಲೈಲ್ಯಾಂಡ್ ಅಂದ್ರೆ ಉಡುಪಿ ಬರೋ ಬಸ್ ಮಾತ್ರ, ಎಕ್ಸ್ಪ್ರೆಸ್ ಎಲ್ಲ ಸ್ವಲ್ಪ ಒಳ್ಳೆ ಎಲ್ಲ ಲೈಲ್ಯಾಂಡ್ ಗಾಡಿ. ಸರ್ ಇದು ನಿಮ್ದು ಟಾಟಾ ಗಾಡಿ ಬಗ್ಗೆ ಹೇಗೆ ಸರ್? ಟಾಟಾ ಗಾಡಿ ಒಳ್ಳೇದಾ? ಟಾಟಾ ಗಾಡಿ ನಮ್ ಇದ್ರಲ್ಲಿ ಟಾಟಾ ಗಾಡಿ ಒಳ್ಳೇದು. ಏನಾದ್ರು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದ್ರೆ ಧೈರ್ಯದಲ್ಲಿ ಕೊಂಡೋಗ್ಬೋದು, ಅಲ್ಲಿವರೆಗೆ ಲಾಸ್ಟ್ ಸ್ಟಾಪ್ ವರೆಗೆ ತಗೊಂಡೋಗ್ಬೋದು. ಮತ್ತೆ ಬೇರೆ ಈಗಿನ ಸೆನ್ಸರ್ ಗಾಡಿ ಎಲ್ಲ ಸೆನ್ಸರ್ ಗಾಡಿ ಅವರೇ ಬರ್ಬೇಕು. ಏನಾದ್ರು ಫಾಲ್ಟ್ ಇದ್ರು ಅಲ್ಲೇ ನಿಲ್ಸ್ಬೇಕು, ಟ್ರಿಪ್ ಕಟ್ ಮಾಡ್ಬೇಕು, ಮತ್ತೆ ಅವ್ರು ಬರೋರಿಗೆ ಕಾಯ್ಬೇಕು. ಅದು ತುಂಬಾ ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್ ಇದೆ ಸೆನ್ಸರ್. ಮತ್ತೆ ಇದು ಏನೇ ಒಂದಾದ್ರೂ ಸ್ವಲ್ಪ ಈಗ ಬ್ರೇಕ್ ಕಮ್ಮಿ ಇದ್ರೂ ಅಲ್ಲಿ ಲಾಸ್ಟ್ ವರೆಗೂ ನಮ್ ಧೈರ್ಯದಲ್ಲಿ ತಗೊಂಡೋಗ್ಬೋದು. ಮತ್ತೆ ಸಿಟಿ ಬಸ್ಸಿಗೆ ಟಾಟಾ ನಿಮ್ಗೆ ಪಿಕಪ್ ಜಾಸ್ತಿ ಸಿಗ್ತದಂತೆಲ್ಲ, ಹೌದಾ? ಈ ಸ್ಟಾಪಿಗೆ ಫಸ್ಟ್ ಗೇರ್ ಅಲ್ಲಿ, ಸೆಕೆಂಡ್ ಗೇರ್, ಅದಕ್ಕೋಸ್ಕರ ಮತ್ತೆ ಟಾಟಾ ಗಾಡಿ ಹೆಚ್ಚಾಗಿ ಚಾಯ್ಸ್ ಮಾಡ್ತಾರೆ. ಪಿಕಪ್ ಮತ್ತೆ ಇದಕ್ಕೆಲ್ಲ. ಮತ್ತೆ ಲೈಲ್ಯಾಂಡ್ ಎಲ್ಲ ಟಾಪ್ ಅಂಡ್ ಟಾಪ್ ಅಲ್ಲಿ. ಹೌದೌದು, ಟಾಪ್ ಅಂಡ್ ಟಾಪ್ ಅಲ್ಲಿ. ಇದು ಟಾಟಾ ಒಳ್ಳೆ. ಓಕೆ ಸರ್, ನೀವು ಇವಾಗ ಇಷ್ಟು ವರ್ಷ ಮಂಗಳೂರಲ್ಲಿ ಕೆಲಸ ಮಾಡಿದ್ರ, ನಿಮ್ದು ಫೇವರೇಟ್ ರೂಟ್ ಯಾವ್ದು ಸರ್?
ನಂದು ಅದೇ ನಮ್ ರೂಟ್ ಅದೇ ಫೇವ್ರೇಟ್. ಯಾಕೆ ಸರ್? ಅಂದ್ರೆ ಅದೇ ರೂಟಲ್ಲಿ ಡ್ಯೂಟಿ ಮಾಡಿರೋದಲ್ಲ, ಹಾ ಹಾ. ಇಷ್ಟು ವರ್ಷದಿಂದ ಅದೇ ರೂಟಲ್ಲಿ ದುಡ್ದಿರೋದು, Okay. ಹಾಗಾಗಿ ಅದೇ ನಮ್ಗೆ ಫೇವ್ರೇಟ್ ಗಣೇಶಪುರ. ಇನ್ನೊಂದು ಏನಂತ ಹೇಳಿದ್ರೆ, ಮಂಗಳೂರಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಆಗುವಂತಹ ಸೆಂಟರ್ ಪ್ಲೇಸ್ ಯಾವ್ದು ಸರ್? ಯಾವ ರೂಟ್ ಅಲ್ಲಿ ಹೋಗುವವರಿಗೆ ತುಂಬಾನೇ ಕಷ್ಟ ಡ್ರೈವರ್ನವರಿಗೆ? ಬನ್ಸ್ ಹಾಸ್ಟೆಲ್, ಒನ್ಸ್ ಅಷ್ಟೇ. ಬನ್ಸ್ ಹಾಸ್ಟೆಲ್, PVS ಬನ್ಸ್ ಹಾಸ್ಟೆಲ್. Okay. ಹಾ. ಮತ್ತೆ ಇಲ್ಲಿ ಮಿಲಾಗ್ರಿಸ್. ಹಾ. ಮಿಲಾಗ್ರಿಸ್ ಅಂದ್ರೆ ಅದು ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ರೋಡ್ ಸೈಡ್ ರೋಡ್ ಸೈಡ್ ಅಲ್ಲಿ ಎಲ್ಲ ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ವಾ? ಹಾ. Okay. ನಿಮ್ಗೆ ಸಿಟಿ ಬಸ್ಸಿಗೆ ಸಹ ಟೈಮಿಂಗ್ ಉಂಟಾ ಸರ್? ಹೌದು, ಟೈಮ್ ಎಷ್ಟು ಟೈಮ್ ಒಳಗೆ ರೀಚ್ ಆಗ್ಬೇಕು? ಒಂದು ಗಾಡಿಗೆ 4 ನಿಮಿಷ ಟೈಮ್. ಪ್ರತಿ ಒಂದು ಗಾಡಿ? ನನ್ನಿಂದ 4 ನಿಮಿಷ ಗಾಡಿ ಇದೆ, ಓಕೆ. ಅದರಿಂದ 2 ನಿಮಿಷ ಗಾಡಿನೂ ಬರುತ್ತೆ. ಓಕೆ. ನಿಮ್ಮ ಹಿಂದೆ? ಇವಾಗ ನಮ್ಮಿಂದ 2C ಅಂತ ಇರುತ್ತೆ, ಹಾ. 2 ನಂಬರ್, ಅದು ಜೋಕಟ್ಟೆ ಹೋಗೋ ಗಾಡಿ. ಓಕೆ. ಅವ್ರಿಗೆ 2 ನಿಮಿಷ ಟೈಮ್ ಇರುತ್ತೆ, ನಮ್ಮಿಂದ 2 ನಿಮಿಷ ಇರುತ್ತೆ. Okay. ಅವಾಗ ನಾವು ಅವ್ರ ಮುಂದೆ ನಾವು 2 ನಿಮಿಷ ನಮ್ ಟೈಮಲ್ಲಿ ನಾವು ಬರ್ಬೇಕು, ಇಲ್ಲಾಂದ್ರೆ ಅವರಿಗೆ ಕಷ್ಟ ಆಗುತ್ತೆ. ಸೈಡ್ ಹೊಡಿಯೋದು, ಕಾಂಪಿಟೇಷನ್, ಈಗಲ್ಲ ಕಾಂಪಿಟೇಷನ್ ಎಲ್ಲ ಆಗ್ತದೆ. ಕಾಂಪಿಟೇಷನ್ ಸಿಟಿ ಬಸ್ ಅಲ್ಲಿ ಸಹ ಕಾಂಪಿಟೇಷನ್ ಆಗುತ್ತೆ. ಲೇಟ್ ಆಯ್ತು ಅಂದ್ರೆ ಸೈಡ್ ಹೊಡ್ಕೊಂಡು ಹೋಗೋದು, ಕಾಂಪಿಟೇಷನ್ ಎಲ್ಲ ಇರುತ್ತೆ. ಆತರ ಎಲ್ಲ ಆಗ್ತದೆ. ಒಂದು ಬಸ್ಸಿನಿಂದ ಒಂದು ಬಸ್ಸಿಗೆ 4 ನಿಮಿಷ ಮತ್ತೆ 2 ನಿಮಿಷ ಹೀಗೆ. ಇದು ಪ್ರತಿ ಒಂದು ಸಿಟಿ ಬಸ್ಸಿಗೆ ಇರುತ್ತಾ ಅಥವಾ ಕೆಲವೊಂದು ಬಸ್ಸಿಗೆ? ಇಲ್ಲ, ಎಲ್ಲ ಬಸ್ಸಿಗೆ. ಎಲ್ಲ ಬಸ್ಸಿಗೆ ಸಹ ಇರುತ್ತೆ. ಸರ್, ಮತ್ತೊಂದು ನಾನು ಇತ್ತೀಚೆಗೆ ನಿಮ್ದೊಂದು ವಿಡಿಯೋ ನೋಡಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಆಕ್ಸಿಡೆಂಟ್ ಆದಂತಹ ಒಂದು ವ್ಯಕ್ತಿಯನ್ನು ನೀವು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ, ಅದು ಏನ್ ಸರ್? ಎಲ್ಲಿ ಅದು? ಏನದು? ಅದು ನಾವು ಗಣೇಶಪುರ ಕೈಕಮದಿಂದ ಸ್ಟೇಟ್ ಬ್ಯಾಂಕ್ ಬರೋ ರೂಟ್ ಅಲ್ಲಿ ಕಾಣ ಅಂತ ಹೇಳಿ, ಇದೇ ಬಸ್ ಅಲ್ಲಿ ನೀವು ಬರ್ತಾ ಇದೇ ಬಸ್ ಅಲ್ಲಿ 12:35 ಬಿಟ್ಟು ಬರುವಾಗ ಕಾಣ ಅನ್ನೋ ಊರಲ್ಲಿ ಬೈಕ್ ಅಲ್ಲಿ ತಾಯಿ ಮಗ ಬರ್ತಾ ಇರ್ತಾರೆ. ತಾಯಿ ಮಗ ಮಗ ಅವಾಗ ತಾಯಿ ಬೈಕ್ ಇಂದ ಕೆಳಗೆ ಬೀಳ್ತಾರೆ, ಕಾಂಕ್ರೀಟ್ ರೋಡಿಗೆ ಎಸೆಲ್ ಬಡುತ್ತೆ, ಸೀರೆ ಇದಾಯ್ತು. ಅವಾಗ ಆ ಟೈಮಲ್ಲಿ ಯಾರು ಇರುದಿಲ್ಲ. ಆ ಟೈಮಲ್ಲಿ ನಾ ಬಸ್ ನಿಲ್ಸಿ ಅವ್ರನ್ನ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿ. ಬಸ್ ನಿಲ್ಸಿ ನೀವು ಹೋಗುದು ಟ್ರಿಪ್ ಹೋಗ್ತಿರುವಾಗ ಬಸ್ ಅನ್ನು ನಿಲ್ಸಿ ಕರ್ಕೊಂಡೋಗಿ. ನಿಜವಾಗ್ಲೂ ಗ್ರೇಟ್ ನಿಮ್ಮಂತ ಡ್ರೈವರ್ನವರು. ಸಾಕಷ್ಟು ಮಂಗಳೂರಲ್ಲಿ ನಾನು ತುಂಬಾನೇ ವಿಡಿಯೋ ನೋಡಿದ್ದೇನೆ, ಈ ಹಾಸ್ಪಿಟಲ್ ನ ಒಳಗೆ ಹೋಗಿ ನಿಲ್ಸಿ ಈ ಪ್ಯಾಸೆಂಜರ್ ನೆಲ್ಲ ಇದ್ ಮಾಡೋದು. ನಿಜವಾಗ್ಲೂ ಗ್ರೇಟ್ ಸರ್ ನಿಮ್ಮಂತ ಡ್ರೈವರ್ನವರು. ಕೆಲವರು ಒಂಥರ ಚೀಪ್ ಆಗಿ ಮಾತಾಡ್ತಾರೆ ಡ್ರೈವರ್ನವರ ಬಗ್ಗೆ, ಬಟ್ ನಮ್ದೊಂದು ಪ್ರಯತ್ನ ಡ್ರೈವರ್ ಎಲ್ಲ ಕಷ್ಟ ಸುಖವನ್ನು ನಮ್ಮ ಸಬ್ಸ್ಕ್ರೈಬರ್ ಒಟ್ಟಿಗೆ ಹಂಚ್ಕೊಳ್ಬೇಕಂತ. ಸರ್, ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ? ಬೆಳಗ್ಗೆ ನಾನೊಂದು 6 ಗಂಟೆಗೆ ಹೇಳ್ತೀನಿ. 6 ಗಂಟೆ ನಮಗೆ ಬಿಡ್ಲಿಕ್ಕೆ 8 ಗಂಟೆಗೆ, 8 ಗಂಟೆ 7:15ಗೆ ಬಸ್ ಹತ್ರ ಬರ್ತೀವಿ. ಬಂದು ಎಲ್ಲ ಚೆಕ್ ಮಾಡಿ ಮತ್ತೆ ದೇವ್ರಿಗೆ ಹೂವೆಲ್ಲ ಹಾಕಿ ಮತ್ತೆ 8 ಗಂಟೆಗೆ. ಹಾಲ್ಟ್ ಎಷ್ಟು ಗಂಟೆಗೆ? ಹಾಲ್ಟ್ 10 ಗಂಟೆ ಆಗುತ್ತೆ. 10 ಗಂಟೆ ಆಗುತ್ತೆ. ಓಕೆ. ರಜೆ ಎಲ್ಲ ಇರುತ್ತದೆ ನಿಮ್ಗೆ? ರಜೆ ಮಾಡ್ತೀವಿ, ರಜೆ ಎಲ್ಲ ಇರುತ್ತೆ. ವಾರದಲ್ಲಿ ಒಂದು ರಜೆ ಮಾಡ್ತೀವಿ, ಬದಲಿಗೆ ಡ್ರೈವರ್ ಕೊಟ್ಟು ರಜೆ. ಹಾಗೆ. ಓಕೆ. ಇಂಥ ಆಕ್ಸಿಡೆಂಟ್ ಎಲ್ಲ ಆಗುವ ಸಂದರ್ಭದಲ್ಲಿ ಇಂಥದ್ದೆಲ್ಲ ನಾವು ಸ್ವಲ್ಪ ನಮ್ಮ ಹತ್ರ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅಲ್ವಾ? ಯಾಕೆ ಹೇಳಿದ್ರೆ ನಾಳೆ ನಮ್ಗೆ ಸಹ ಆಗ್ಬೋದು. ಹೌದು. ಪ್ರತಿಯೊಬ್ಬರಿಗೆ ಒಂದು ಆಕ್ಸಿಡೆಂಟ್ ಹೇಳುದು ಅದೊಂದು ಅಚಾನಕ್, ಅದು ಬೇಕಂತಲೇ ಯಾರು ಮಾಡುದಿಲ್ಲ, ಅದಲ್ವಾ? ಮಂತ್ರ ಹುಷಾರಾದ್ರು ಅವರು? ಹುಷಾರಾದ್ರು. ಮತ್ತೆ ನೀವು ನಿಮ್ಗೆ ಕೆಲವೊಂದೆಲ್ಲ ನಿಮ್ದು ಕ್ಲಿಪ್ಸ್ ಎಲ್ಲ ನೋಡಿದ್ದೇನೆ, ಸನ್ಮಾನ ಎಲ್ಲ ಮಾಡಿದ್ರು. ಅದು ಸನ್ಮಾನ ಏನು ಸರ್? ಅದು ಆ ವಿಷಯಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ಈ ಮೈದಾನದಲ್ಲಿ ಇಲ್ಲಿ ಮಾಡಿದ್ರು ರಾಜಕೇಸರಿ ಅವರು, ಮತ್ತೆ ಬಂಟ್ವಾಳದಲ್ಲಿ ಮಾಡಿದ್ರು, ಮತ್ತೆ ನಮ್ಮೂರಲ್ಲೇ ಮಾಡಿದ್ರು, ಅಲ್ಲೆಲ್ಲ ಸನ್ಮಾನ ಮಾಡಿದ್ರು. ಸೂಪರ್ ಸರ್. ಮತ್ತೆ ನಮ್ದು ಸಿಟಿ ಬಸ್ ಇಂದ ನೀವು ಎಕ್ಸ್ಪ್ರೆಸ್ ಬಸ್ಸಿಗೆ ಬಂದಿದ್ರೆ ಡ್ರೈವಿಂಗ್ ಮಾಡಿ ಬಂದಿದ್ರ? ಇಲ್ಲ. ಇಂಟ್ರೆಸ್ಟ್ ಉಂಟಾ? ಇಂಟ್ರೆಸ್ಟ್ ಉಂಟು, ಆದ್ರೆ ಮತ್ತೆ ಈ ಬಸ್ ನಮ್ ಸಿಟಿ ಬಸ್ ಬಿಟ್ಟು ಆ ಕಡೆ ಹೋಗ್ಲಿಕ್ಕೆ ಅಷ್ಟೇ ಇದಾಗುದಿಲ್ಲ ಅಲ್ಲ? ಇದ್ರಲ್ಲೇ ಸೆಟ್ ಆಗಿ ಹೋಗಿದ್ವಿ. ಇದ್ರಲ್ಲೆಲ್ಲ ಸೆಟ್ ಆಗಿ ಹೋಗಿದೆ. ಸರ್, ನಿಮ್ಗೆ ಬಿಸಿ ಅಂತ ಯಾವ ಟೈಮ್ ಅಲ್ಲಿ ಆಗುದು ರೋಡ್? ಇವಾಗ ಮಧ್ಯಾಹ್ನ ಎಲ್ಲ ಸ್ವಲ್ಪ ಫ್ರೀ ಇರುತ್ತೆ, ಹಾಗೆ ಸಾಯಂಕಾಲ ಆಗುದಾ ಬೆಳಗ್ಗೆ ಆಗ್ತದೆ? ನಮಗೆ ಬಿಸಿ ಅಂದ್ರೆ ಈಗ 1.5 ಟ್ರಿಪ್ ಅಲ್ಲಿ ಬರ್ತೀವಿ, ಆ ಟ್ರಿಪ್ ಬ್ಲಾಕ್ ಆದ್ರೆ ನಮ್ದು ಟ್ರಿಪ್ ಹಾಳಾಗಿ ಹೋಗುತ್ತೆ. ಯಾಕೆಂದ್ರೆ ಅದರಲ್ಲಿ ನಮ್ದು ಒಂದು 2 ನಂಬರ್ ಬಸ್ ಇದೆ, ಆ ಬಸ್ ಬರೋತ್ತಿಗೆ ಅವು ಮುಂದೆ ಬರ್ತಾನೆ, ಹೋಗುವಾಗ ಅದ್ರ ಮುಂದೆ ನಾವು ಹೋಗ್ಬೇಕು. ಬ್ಲಾಕ್ ಆಯ್ತು ಅಂದ್ರೆ ನಮ್ ಟ್ರಿಪ್ ಹಾಳಾಗುತ್ತೆ, ಅವನು ಸೀದಾ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಹಾಗಾಗಿ ನಮ್ ಟ್ರಿಪ್ ಹಾಳಾಗುತ್ತೆ. ಸಾಕಷ್ಟು ಏರುಪೇರು ಎಲ್ಲ ಆಗ್ತಾ ಇರ್ತದೆ ಇದ್ರಲ್ಲ ಸಿಟಿ ಬಸ್. ಮತ್ತೆ ಒಂದು 6 ಗಂಟೆ ಟ್ರಿಪ್, 6 ಗಂಟೆ ಟೈಮಲ್ಲಿ ಕೆಲಸ ಬಿಟ್ಟು ಹೋಗುವಾಗ ಬ್ಲಾಕ್ ಅಲ್ಲ, ಅವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ಇದರಲ್ಲಿ ಸೀಟ್ ಇದೇ ತರ ಬರೋದಾ? 2+2 ಅಲ್ಲ? 2+2. ಮತ್ತೆ ಇಲ್ಲಿನ ಮಿಡಲ್ ಎಲ್ಲ ಸ್ಟ್ಯಾಂಡಿಂಗ್ ಮಾಡೋದು. ಇದು ವಿಂಡೋ ಎಲ್ಲ ಓಪನ್? ವಿಂಡೋ ಓಪನ್, ಸೈಡ್ ಕಟ್ ಇದೆ, ಮಳೆ ಬಂದ್ರೆ ಸೈಡ್ ಕಟ್ ಇದೆ. ಈಗ ಇಲ್ಲಿ ಗ್ಲಾಸ್ ಗಾಡಿ ಅಂದ್ರೆ ಸ್ವಲ್ಪ ಚಾಯ್ಸ್ ಕಂಡು ಮಾಡ್ತಾರೆ, ಸೆಕೆ. ಓಕೆ. ಮಂಗಳೂರಲ್ಲಿ ಗ್ಲಾಸ್ ಗಾಡಿಗೆ ಅಷ್ಟು ಚಾಯ್ಸ್ ಇಲ್ಲ, ಗ್ಲಾಸ್ ಗಾಡಿಗೆ ಮಳೆಗಾಲದಲ್ಲಿ ಮಾತ್ರ ಚಾಯ್ಸ್ ಮಾಡ್ತಾರೆ. ಈಗ ಸೆಕೆ ಟೈಮ್ ಅಲ್ಲ, ಈಗ ಮತ್ತೆ ಒಂಥರ ಗಾಳಿ
ಹೋಗ್ಬೇಕಾದ್ರೆ ನ್ಯಾಚುರಲ್ ಗಾಳಿ ಹೌದು. ಮತ್ತೆ ನೋಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಒಳ್ಳೇದು ಅಲ್ಲ? ಹೆಚ್ಚಾಗಿ ಮಂಗಳೂರಲ್ಲಿ ಇದೇ ತರ ಗಾಡಿ ಎಲ್ಲ ಇದೆ ಎಲ್ಲ ಅಂದ್ರೆ ಗ್ಲಾಸ್ ಮಾಡಿಸುದಿಲ್ಲ, ಗ್ಲಾಸ್ ಜಾಸ್ತಿ ತುಂಬಾ ಕಡಿಮೆ. ಕಡಿಮೆ. ಈಗ ಹೊಸ ಗಾಡಿ ಬರೋದೆಲ್ಲ ಗ್ಲಾಸ್ ಗಾಡಿ ಬರ್ತಾ ಇದೆ. ಇವಾಗ ಗ್ಲಾಸ್ ಎಲ್ಲ. ಅದು ಅವ್ರು ಫಿಕ್ಸ್ ಇದು ಮಾಡ್ಬೋದು. ಸರ್ ಇದು ಬಾಡಿ ಎಲ್ಲ ಎಲ್ಲಿ ಮಾಡ್ತಾರೆ ಸರ್? ನಮ್ಮಲ್ಲಿ ತುಂಬಾನೇ ಬಾಡಿ ಎಲ್ಲ ಇದೆಯಲ್ಲ ಇಲ್ಲಿ ಮಂಗಳೂರಲ್ಲಿ. ಇಲ್ಲಿ ರಾಜರಾಜೇಶ್ವರಿ ಗ್ಯಾರೇಜ್ ಇದೆ, ನಮ್ದು ಅಲ್ಲೇ ಮಾಡ್ಸೋದು. ಎಲ್ಲ ಇಲ್ಲಿ ಪ್ರತಿಯೊಂದು. ಜಪ್ಪಿನ ಹತ್ರ. ಓಕೆ. ಪ್ರತಿಯೊಂದು ಗಾಡಿ ಅಲ್ಲಿಗೆ ಎಲ್ಲ ಹೆಚ್ಚಾಗಿ ಮಂಗಳೂರಿನ ಲೋಕಲ್ ಗಾಡಿ ಎಲ್ಲ ಇಲ್ಲೇ ಲೋಕಲ್ ಆಗುದು ಲೋಕಲ್ ಅಲ್ವಾ? ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮತ್ತೆ ತುಂಬಾನೇ ಇದೆಯಲ್ಲ ಇಲ್ಲಿ. ಮತ್ತೆ ಇದಿದೆ, JL ಅದು ಮತ್ತೆ ರಾಮ್ ಇದೆ. ಹೌದು, ತುಂಬಾ ಇದೆ ಅಲ್ಲ. ಸರ್ ಇವರ ಹತ್ರ ಎಷ್ಟು ಬಸ್ ಇದೆ ಸರ್? ಓನರ್ ಹತ್ರ ನಮ್ಮ ಓನರ್ ಹತ್ರ 2 ಬಸ್ ಇದೆ. ಎರಡು ಹೆಸರೇನು? 2 ಏರ್ ಟ್ರಾವೆಲ್ಸ್ ಅಂತ. AR 2 AR. ಅವ್ರ ಹೆಸರು, ಓನರ್ ಹೆಸರು ಅಬ್ಬಸ್ ಅಂತ, ಅಬ್ಬಸ್ ಅಲಿ ಅಂತ. ಅಬ್ಬಸ್ ಅಲಿ ಅಂತ. ಓಕೆ. ಎಲ್ಲಿಯವರು ಸರ್ ಅವರು? ಅವ್ರು ಇಲ್ಲೇ ಪಾಂಡೇಶ್ವರ. ಪಾಂಡೇಶ್ವರ. ಮೊದಲು ಸ್ವಂತವ್ರು ಅವ್ರದ್ದು ಕಾಟಿಬಲ್ಲ, ಈಗ ಇಲ್ಲಿ ಇಲ್ಲೇ ಲೋಕಲ್. ಓಕೆ. ನೀವು ಮುಂಚೆಯಿಂದ ಸಹ AR ಅಲ್ಲಿ ಇದ್ದೀರಾ? ಇಲ್ಲ, ನಾನು ಇದು ಒಂದು 4ನೇ ಗಾಡಿ ನಮ್ದು. 4ನೇ ಗಾಡಿ. ಓಕೆ. ಟಾಟಾ ಬಿಟ್ಟಿದ್ರಿ, ಲೈಲ್ಯಾಂಡ್ ಬಿಟ್ಟಿದ್ರಿ, ನಿಮ್ಗೆ ಕಂಫರ್ಟ್ ಅಂತ ಯಾವ್ದಾಯ್ತು ಗಾಡಿ? ಸಿಟಿ ಬಸ್ ಅಲ್ಲಿ ಡ್ರೈವ್ ಮಾಡಿ? ಬಸ್ ಅಲ್ಲಿ ಡ್ರೈವ್ ಮಾಡ್ಲಿಕ್ಕೆ ಲೈಲ್ಯಾಂಡ್ ಓಕೆ. ಓಕೆ. ಡ್ರೈವಿಂಗ್ ಗೆ ಮತ್ತೆ ಸ್ಪೀಡಿಗೆಲ್ಲ ಲೈಲ್ಯಾಂಡ್ ಒಳ್ಳೇದು. ಲೈಲ್ಯಾಂಡ್ ಒಳ್ಳೆ. ಮತ್ತೆ ಟಾಟಾ ಟಾಟಾ ಸಹ ಓಕೆ. ಹಾಗಾದ್ರೆ ನಮ್ಮ ಮಂಗಳೂರಲ್ಲಿ ಈ ಬಸ್ಸಿಗೆ ನಂಬರ್ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದೊಂದು ರೂಟ್ ಗೊತ್ತಾಗ್ಬೇಕು, ರೂಟ್ ಗೊತ್ತಾಗ್ಲಿ ಜನಗಳಿಗೆ ಒಂದು ತಿಳಿಲಿಕ್ಕೆ. ಈ ರೂಟ್ ಗಾಡಿ ಅಂದ್ರೆ ಹೆಸರು ನೆನ್ಪಿಡ್ಕೊಳ್ಳಿಕ್ಕೆ ಆಗುದಿಲ್ಲ, ಸಾಕಷ್ಟು ಬಸ್ ಇದೆ. ನಂಬರ್ ನೋಡಿದ್ರೆ ಇದು ನಮ್ಮ ಊರಿಗೆ ಹೋಗುವ ಬಸ್ ಅಂತ ಯಾವ ಬಸ್ ಅಲ್ಲಿ ಸಹ ಹೋಗ್ಬೋದು. ಓಕೆ ಸರ್, ಟಿಕೆಟಿಗೆ ಕಂಪೇರ್ ಮಾಡಿದ್ರೆ ಮುಂಚೆಯಿಂದ ಟಿಕೆಟ್ ಒಂದೇ ತರ ಇದು ವೇರಿಯೇಷನ್ ಆಗ್ತದೆ ಅಂದ್ರೆ ಒಂದು 4-5 ವರ್ಷ ಹಿಂದೆ ಕಡಿಮೆ ಇತ್ತಲ್ಲ ಟಿಕೆಟ್ ಎಲ್ಲ ಸ್ವಲ್ಪ? ಹೌದು, ಈಗ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಆದ್ರೂ ಈಗ ಕೊಡೋದು ಅದೇ ರೇಟ್, ಮೊದ್ಲಿನ ರೇಟೇ ಕೊಡ್ತಾರೆ. ಮಕ್ಕಳಿಗೆಲ್ಲ ಸಿ ಇದೆಯಾ? CR ಇದೆ, ಅದೆಲ್ಲ ಸಿ ಇದೆ. ಸಿ ಅಂದ್ರೆ ಇವಾಗ ಪ್ರತಿಯೊಂದಕ್ಕೆ ರೇಟ್ ಜಾಸ್ತಿ ಆಗಿದೆ, ಆವಾಗ ರೇಟ್ ಜಾಸ್ತಿ ಮಾಡ್ಲೇಬೇಕು ಅಲ್ವಾ? ಇವಾಗ ನಮಗೆ ಸುರತ್ಕಲ್ಲಿಂದ ಸ್ಟೇಟ್ ಬ್ಯಾಂಕ್ 23 ಇದೆ, 23 ರೂಪಾಯಿ ಇದೆ. ಕೊಡೋದು 20 ರೂಪಾಯಿನೇ ಕೊಡೋದು. 20 ರೂಪಾಯಿ, 23 ಇಲ್ಲ 20 ರೂಪಾಯಿ. 20 ರೂಪಾಯಿ ಕೊಡ್ತಾರೆ. ಕೇಳಿದ್ರೆ ನಾವು ಡೈಲಿ ಬರೋದು, ಆತರ ನಾವು ಇಷ್ಟ ಕೊಡೋದು. ಆ ಬಸ್ ಅಲ್ಲಿ ಈ ಬಸ್ ಅಲ್ಲಿ ಕಿಕ್ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಬಿಟ್ಟು ಬಿಡ್ತೀವಿ. ಜಾಸ್ತಿ ಫೋರ್ಸ್ ಮಾಡಕ್ ಹೋಗಲ್ಲ. 20 ರೂಪಾಯಿ ಅಷ್ಟೇ ಅಷ್ಟೇ 20. ಮತ್ತೆ ಒಂದು ನಮ್ಮ ಮೆಸೇಜಸ್ ಕೊಡೋದಾದ್ರೆ ಈ ಡ್ರೈವಿಂಗ್ ನ ಬಗ್ಗೆ ಏನಂತ ಕೊಡ್ತೀರಾ ಸರ್ ನಮ್ಮ ಸಬ್ಸ್ಕ್ರೈಬರ್ನವರಿಗೆ? ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸ್ಬೇಕು ಆ ತರ ಎಲ್ಲ ಕೆಲವೊಂದೆಲ್ಲ ಹೇಳ್ತಾರಲ್ಲ ನಿಮ್ಗೆ? ಹೌದು, ಟೈಮಿಂಗ್ ಇದೆ, ಟೈಮಿಂಗ್ ಇದ್ರೂ ಜಾಗ್ರತೆ ಮಾಡಿ ಹೋಗ್ಬೇಕು, ಜಾಗ್ರತೆಯಲ್ಲಿ ಓಡಿಸ್ಬೇಕು. ಯಾಕೆಂದ್ರೆ ಜೀವದ ಜೊತೆ ಆಟ ಆಡ್ಲಿಕ್ಕಿಲ್ಲ ಡ್ರೈವಿಂಗ್ ಅಲ್ಲಿ. ಇವಾಗ ಮೈನ್ ಆಗಿ ನಾವು ಈಗ ಹೋಗ್ತಾ ಇರ್ತೀವಿ, ಲೆಫ್ಟ್ ಸೈಡ್ ಅಲ್ಲಿ ಬೈಕ್ನವರು ಕಾರ್ನವ್ರು ಬರ್ತಾರೆ, ನಮಗೆ ಲೆಫ್ಟ್ ಸೈಡ್ ಏನು ಕಾಣದೇ ಇಲ್ಲ. ಇವಾಗ ಒಂದು ಬೈಕ್ ಬಂದು ಲೆಫ್ಟ್ ಸೈಡ್ ಬಂದ್ರು ಅದ್ ನಮಗೆ ಅಲ್ಲಿ ಕೂತ್ರೆ ನಮಗೆ ಕಾಣದೇ ಇಲ್ಲ. ಅದು ಸ್ವಲ್ಪ ನಾವು ಆದಷ್ಟು ಜಾಗ್ರತೆ ಮಾಡ್ಬೇಕು. ಲೆಫ್ಟ್ ಸೈಡ್ ಬರೋರು ಆದಷ್ಟು ಲೆಫ್ಟ್ ಸೈಡ್ ಬರೋದನ್ನ ನಿಲ್ಲಿಸ್ಬೇಕು, ಅವಾಯ್ಡ್ ಮಾಡ್ಬೇಕು. ಲೆಫ್ಟ್ ಅಲ್ಲಿ ಎಲ್ಲ ಬರೋದು ಅವಾಯ್ಡ್ ಮಾಡ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ಬೈಕ್ನವರಂತೂ ಬರದೇ ಬೇಡ ಅಲ್ವಾ? ಕಾಣುದಿಲ್ಲ, ಸ್ವಲ್ಪನೂ ಕಾಣಲ್ಲ. ಅಲ್ಲಿ ನೀವು ಕೂತ್ ನೋಡಿ, ಲೆಫ್ಟ್ ಅಲ್ಲಿ ಒಂದು ಯಾರು ಮಿತ್ರನು ಕಾಣಲ್ಲ ನಮಗೆ ರನ್ನಿಂಗ್ ಅಲ್ಲಿ. ಅದು ಸಡನ್ ಬೈಕ್ನವ್ರು ಲೆಫ್ಟ್ ಅಲ್ಲಿ ಬರ್ತಾರೆ. ಮೊನ್ನೆ ಆಗಿದ್ದು ಹಾಗೆ ಅಲ್ಲಿ ನಂತರಲ್ಲಿ 22 ನಂಬರ್ ಬಸ್ ಅಲ್ಲಿ ಒಂದು ಬೈಕ್ ಇದಾಗಿದ್ದು ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಬಂದು ಇದಾಗಿದೆ. ಅದು ಗೊತ್ತೇನೆ ಆಗಲ್ಲ ಯಾರಿಗೂ. ಅದೊಂದು ಮಾತ್ರ ಸ್ವಲ್ಪ ಜಾಗ್ರತೆ. ನಾವು ಬಸ್ಸಿನ ಡ್ರೈವರ್ಗಳು ಜಾಗ್ರತೆ ಮಾಡ್ಬೇಕು, ಮತ್ತೆ ಅವರು ಕಂಟ್ರೋಲ್ ಅವರಂತೂ ಜಾಸ್ತಿ ಜಾಗ್ರತೆ ಮಾಡ್ಬೇಕು. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.